ಆ ಸಂವಿಧಾನವನ್ನೇ ನಾವು ಪಾಲಿಸ್ಕೊಂಡ್ ಬಂದಿದ್ದೀವಿ. ನಮ್ಮ ಸಂವಿಧಾನದ ಪ್ರಕಾರ ನಾವು ಪರ್ಮಿಷನ್ ತೆಗೆದುಕೊಂಡು ಚಿಕ್ಕಬಳ್ಳಾಪುರ ಡಿಸಿ ಕಚೇರಿ ಮುಂದೆ ನಾವು ಪ್ರತಿಭಟನೆ ಕೂತಾಗ ಒಂದು ಕಡೆ ಸಂವಿಧಾನದ ಪ್ರತಿಗೆ, ಮತ್ತೊಂದು ಕಡೆ ದೇವರ ಫೋಟೋವನ್ನು ಇಟ್ಟು ಎರಡಕ್ಕೂ ಹಾರ ಹಾಕಿ ನಾವು ಉಪವಾಸ ಸತ್ಯಾಗ್ರಹವನ್ನ ಬೆಳಗ್ಗೆ 10 ಗಂಟೆಯಿಂದ ಶುರು ಮಾಡಿದ್ವಿ. ಅನೇಕ ಜನಸಾಮಾನ್ಯರು ಬಂದ್ರು, ನಮ್ಮ ಕರಪತ್ರಗಳನ್ನ ಕೊಟ್ವಿ, ನಾವ್ ಯಾಕೆ ಕೂತಿದೀವಿ ಅಂತ ಹೇಳಿ ಎಲ್ಲರಿಗೂ ಇನ್ಫಾರ್ಮೇಶನ್ ಕೊಟ್ವಿ. ಸಂಜೆ 4 ಗಂಟೆಗೆ ಕೆಲವೊಂದು ಅಧಿಕಾರಿಗಳು ಬಂದ್ರು. ಬಹುಶಃ ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಲೇಡಿ ಅನ್ಸುತ್ತೆ, ಅವರು ಕೂಡ ಬಂದು ಮಾತಾಡಿದ್ರು. ಇಲ್ಲಮ್ಮ, ನನ್ನ ಹತ್ರ ಪರ್ಮಿಷನ್ ತೆಗೆದುಕೊಂಡಿದ್ದೀನಿ, ನನಗೆ ಸೀಲ್ ಹಾಕ್ಕೊಟ್ಟಿದ್ದಾರೆ, ನಾನು ಅದ್ರ ಪ್ರಕಾರ ಮಾಡ್ತಾ ಇದ್ದೀನಿ, ನನ್ನ ಬೇಡಿಕೆಗಳನ್ನ ಈಡೇರಿಸ ಮೇಲೆ ನಾನು ಎದ್ದೇಳ್ತೀನಿ ಅಂತ ಹೇಳಿ ತಿಳಿಸಿದೆ. ಅವರು ಸುಮ್ಮನೆ ಹೋದ್ರು. ಯಾವಾಗ 5 ಗಂಟೆಗೆ ಮಳೆ ಶುರು ಆಯ್ತು, 6 ಗಂಟೆಯಿಂದ ಡಿಸಿ ಕಚೇರಿಯಲ್ಲಿ ಕರೆಂಟ್ ಇಲ್ಲ. ಬಹುಶಃ ಅದು ಚಿಕ್ಕಬಳ್ಳಾಪುರ ಎಲ್ಲದಕ್ಕೂ ಕೂಡ ಸೀಮಿತ ಆಗಿರುತ್ತೆ, ಚಿಕ್ಕಬಳ್ಳಾಪುರ ಎಲ್ಲಾ ಮನೆಗಳಿಗೂ ಕರೆಂಟ್ ಹೋಗಿರುತ್ತೆ ಅಂತ ನಾನು ಅನ್ಕೊಂತ ಇದ್ದೀನಿ. ಕರೆಕ್ಟ್ ಆಗಿ 7:16ಕ್ಕೆ ಈ ರೂರಲ್ ಪೊಲೀಸ್ ಸ್ಟೇಷನ್ ಇಂದ ಸಬ್ ಇನ್ಸ್ಪೆಕ್ಟರ್ ಹರೀಶ್ ಅವರು ಬಂದ್ರು. ನನಗೆ ಡಿಸಿ ಅವರು ಮೌಖಿಕವಾಗಿ ತಿಳಿಸಿದ್ದಾರೆ, ನೀವು ಎದ್ದೇಳಲೇಬೇಕು ಅಂತೇಳಿ. ನಾನು ಎಷ್ಟು ಆರ್ಗ್ಯುಮೆಂಟ್ ಮಾಡ್ಲಿ, ನನ್ನ ಫೋನ್ ಸ್ವಿಚ್ ಆಫ್, ನಾನು SP ಅವ್ರಿಗೆ ಫೋನ್ ಮಾಡಕ್ಕೆ ಸ್ವಿಚ್ ಆಫ್. ನಾನು ನಿಮ್ಮ ಹತ್ರ ಪರ್ಮಿಷನ್ ಕೇಳ್ಕೊಂಡಿದ್ದೀನಲ್ವಾ, ಈಗ ಯಾಕೆ ಪೊಲೀಸ್ ಅವ್ರನ್ನ ಕರೆಸಿದೀರಾ ಅಂತ. ಹರೀಶ್ ಏನ್ ಹೇಳ್ತಾರೆ ಗೊತ್ತಾ, ನೀವು SP ಅವ್ರ ಹತ್ರ ತೆಗೆದುಕೊಂಡಿದ್ರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ಇಲ್ಲಿ ರೂರಲ್ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟ್ರು, ನನ್ನ ಹತ್ರ ನೀವು ಪರ್ಮಿಷನ್ ತೆಗೆದುಕೊಳ್ಬೇಕಿತ್ತು ಅಂತ ಹೇಳ್ತಾರೆ. ಅಂದ್ರೆ ನಾವೇನು ಈ ಸಂವಿಧಾನದಲ್ಲಿ, ಅಂದ್ರೆ ಇವ್ರಿದು ಈ ಅಧಿಕಾರಿಗಳು, ಈ ಪೊಲೀಸರು ಇವತ್ತು ಈ ರಾಜಕೀಯ ನಾಯಕರ ಮಾತು ಕೇಳ್ಕೊಂಡು ಯಾವ ತರ ವರ್ತಿಸ್ತಾ ಇದಾರೆ ಅಂದ್ರೆ, ಬಹುಶಃ ಸ್ವತಂತ್ರಕ್ಕೂ ಕೂಡ ಮಹಾತ್ಮ ಗಾಂಧೀಜಿಯವರು, ಸುಭಾಷ್ ಚಂದ್ರ ಬೋಸ್ ಅವರು, ಭಗತ್ ಸಿಂಗ್ ಅವರು ಇಷ್ಟೊಂದು ಕಷ್ಟಪಟ್ಟಿರಲ್ಲ. ಇವತ್ತು ನಾವು ಏನಕ್ಕೆ ಹೋರಾಡ್ತಾ ಇದ್ದೀವಿ? ಮೂಲಭೂತ ಹಕ್ಕುಗಳಿಗೋಸ್ಕರ ಹೋರಾಡ್ತಾ ಇದ್ದೀವಿ, ಫಂಡಮೆಂಟಲ್ ರೈಟ್ಸ್ಗೋಸ್ಕರ ಓಡಾಡ್ತಾ ಇದ್ದೀವಿ. ನಾವು ಒಳ್ಳೆ ಶುದ್ಧವಾದಂತ ನೀರನ್ನ ಕೇಳಬಾರ್ದ? ಇವರು ಏನಕ್ಕೆ ದುರುಪಯೋಗಿಸ್ಕೋಬೇಕು ಜಲ್ ಜೀವನ್ ಮಿಷನ್? ಏನಕ್ಕೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನು ದುರುಪಯೋಗಿಸ್ಕೋಬೇಕು? ಯಾರು ಅವ್ರಿಗೆ ಅನುಮತಿ ಕೊಟ್ಟಿತ್ತು? ಕೆಲಸಗಳು, ಕಾಮಗಾರಿಗಳು ಮಾಡಿದಿರಾ? 5%, 10% ಮಾಡಿ 2-3 ಬಿಲ್ಲುಗಳು ಮಾಡ್ತಕ್ಕಂತಹ ಅಧಿಕಾರ ಇವ್ರಿಗೆ ಯಾರು ಕೊಟ್ಟು? ನಾವು RTI ನಲ್ಲಿ ಅರ್ಜಿಗಳು ಹಾಕಿದ್ರೆ ಇವತ್ತು DC-ಗೆ ಹಾಕಿದೀವಿ. ಈ ಜಿಲ್ಲೆಯಲ್ಲಿ 20 ವರ್ಷಗಳಿಂದ ಮುಜರಾಯಿಯಲ್ಲಿ ಎಷ್ಟು ದುಡ್ಡು ಬಂದಿದೆ ಕೊಡು ಅಂತ. ಯಾಕೆ ಕೊಡಲ್ಲ? ಇವತ್ತು ಮುಖ್ಯಮಂತ್ರಿಗಳು, ಈ MLA-ಗಳು, ಈ ಮಿನಿಸ್ಟರ್ಗಳು, ಈ ಮುಖ್ಯಮಂತ್ರಿ, ಈ DCM ಯಾರು ದುಡ್ಡು ತಿಂತಾ ಇರೋದು? ಯಾರು ಸಂಬಳ? ನಾವು ಜನಸಾಮಾನ್ಯರು ಟ್ಯಾಕ್ಸ್ ಕಟ್ಟಿದ್ರೆ ಇವರು ಸಂಬಳ ಬರೋದು. ಇವರು ನನಗೆ ಡಾಕ್ಯುಮೆಂಟ್ಸ್ ಕೊಡ್ಬೇಕಲ್ವಾ? RTI ಅಪ್ಲಿಕೇಶನ್ಸ್ ಹಾಕಿದ್ರೆ ಇಲ್ಲಿ ಉಸ್ತುವಾರಿ ಸಚಿವ MC ಸುಧಾಕರ್ ಕೊಡ್ಬೇಕಲ್ವಾ ಡಾಕ್ಯುಮೆಂಟ್ಸ್? ಸುಮಾರು ಕೋಟಿಗಳು ತಂದಿದ್ದೀನಿ, ಅಭಿವೃದ್ಧಿ ಮಾಡಿದೀನಿ ಅಂತಾರೆ, ಅಲ್ಲೇನೂ ಆಗ್ತಾ ಇಲ್ಲ. ಚಿಂತಾಮಣಿ ನಗರದಲ್ಲಿ ಆ ರಸ್ತೆಗಳು, ಚರಂಡಿಗಳು ಕಿತ್ತಾಕಿ 2-3 ವರ್ಷ ಆಯ್ತು, ಮಾಡ್ತಾನೆ ಇರೋದೆ. ಇಬ್ರು ಕೆಲಸ ಮಾಡ್ತಾನೆ ಇರ್ತಾರೆ, ಅದೇನ್ ಮಾಡ್ತಾರೋ ಗೊತ್ತಿಲ್ಲ.